ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಪ್ರೀತಾ ಶ್ರೀನಿವಾಸ್. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಖಾಸಗಿ ಶಾಲೆಗಳು ವಾರ್ಷಿಕ ಶುಲ್ಕವನ್ನು ತೀವ್ರವಾಗಿ ಹೆಚ್ಚಿಸುತ್ತಿವೆ. ಇಎಂಐ ನೀಡಲು ಖಾಸಗಿ ಹಣಕಾಸುದಾರರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಿವೆ. ಇದು ಪೋಷಕರನ್ನು ಬಡ್ಡಿಯ ಕೂಪಕ್ಕೆ ತಳ್ಳುತ್ತಿದೆ. ಬಳಿಕ ಹಣಕಾಸು ಕಂಪನಿಯ ಏಜೆಂಟರಿಂದ ಕಿರುಕುಳ ಅನುಭವಿಸುವ ಸ್ಥಿತಿಯೂ ಬರುತ್ತಿದೆ. ಇಎಂಐ ಪರಿಚಯಿಸುವ ಮೂಲಕ ಶಾಲೆಗಳು ಮೂಲಭೂತ ಶಿಕ್ಷಣವನ್ನು ಸಾಲ ಆಧಾರಿತ ಸೇವೆಯನ್ನಾಗಿ ಪರಿವರ್ತಿಸುತ್ತಿವೆ ಎಂದು ಪೋಷಕರು ಹೇಳುತ್ತಾರೆ. ಹೆಚ್ಚಿನ ಖಾಸಗಿ ಶಾಲೆಗಳು ನರ್ಸರಿ ಪ್ರವೇಶಕ್ಕಾಗಿ 50,000ದಿಂದ 2 ಲಕ್ಷ ರೂಪಾಯಿಗಳವರೆಗೆ ಶುಲ್ಕ ವಿಧಿಸುತ್ತವೆ. ಮಗು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಹೋದಂತೆ ಶುಲ್ಕಗಳು ಹೆಚ್ಚುತ್ತಲೇ ಇರುತ್ತವೆ. ಈ ಮೊತ್ತವು ಎಲ್ಲವನ್ನ ಒಳಗೊಳ್ಳುವುದಿಲ್ಲ. ಸಾರಿಗೆ, ಸಮವಸ್ತ್ರ, ಪುಸ್ತಕಗಳು, ಪಠ್ಯೇತರ ಚಟುವಟಿಕೆಗಳಿಗೆ ಪೋಷಕರು ಪ್ರತ್ಯೇಕವಾಗಿ ಹಣ ನೀಡಬೇಕಾಗುತ್ತದೆ. ನಗರದ ಖಾಸಗಿ ಶಾಲೆಗಳು ಹೆಚ್ಚಿನ ಬಡ್ಡಿದರಗಳನ್ನು ವಿಧಿಸುವ ಕೆಲವು ಹಣಕಾಸು ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತವೆ. ಇದು ಕುಟುಂಬಗಳಿಗೆ ಸಾಲವನ್ನು ಮರುಪಾವತಿಸಲು ಕಷ್ಟವಾಗುತ್ತದೆ. ಶಾಲಾ ಶುಲ್ಕವನ್ನು ಇಎಂಐಗಳಲ್ಲಿ ಸಂಗ್ರಹಿಸುವುದು ಪೋಷಕರನ್ನ ಸಾಲಕ್ಕೆ ನೂಕುತ್ತದೆ. ಪೋಷಕರಿಗೆ ಸಾಲದ ನಿಯಮಗಳ ಸ್ಪಷ್ಟ ಚಿತ್ರಣವನ್ನು ವಿರಳವಾಗಿ ನೀಡಲಾಗುತ್ತದೆ. ಇದರಲ್ಲಿ ಬಡ್ಡಿದರಗಳು ಅಥವಾ ಮರುಪಾವತಿ ಷರತ್ತುಗಳು ಸೇರಿವೆ. ಈ ಸ್ಪಷ್ಟತೆ ಇಲ್ಲದೆ ಅನೇಕರು ತಾವು ಭರಿಸಲಾಗದ ಹಣಕಾಸಿನ ಒಪ್ಪಂದಗಳಿಗೆ ಬದ್ಧರಾಗಿರುತ್ತಾರೆ. ಬೇಸಿಗೆ ರಜೆ ಮುಗಿಸಿಕೊಂಡು ವಿದ್ಯಾರ್ಥಿಗಳು ವಾಪಸ್ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ರಾಜ್ಯದಲ್ಲಿ ಕೋವಿಡ್ ಆತಂಕ ಹೆಚ್ಚಾಗುತ್ತಿದೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ಹೊಸ ಮಾರ್ಗಸೂಚಿ ಪ್ರಕಟಿಸಿದೆ. ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳಿಗೆ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಹೊಸ ಗೈಡ್ಲೈನ್ಸ್ ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಗುಣಲಕ್ಷಣಗಳು ಕಂಡುಬಂದರೆ ಕೂಡಲೇ ಪೋಷಕರಿಗೆ ತಿಳಿಸಿ ಮನೆಗೆ ಕಳುಹಿಸಬೇಕು. ಶಾಲಾ ಸಿಬ್ಬಂದಿಯಲ್ಲಿ ಗುಣಲಕ್ಷಣ ಕಂಡುಬಂದಲ್ಲಿ ಮುಂಜಾಗ್ರತಾ ಕ್ರಮ ಪಾಲಿಸಬೇಕು. ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ಕೋವಿಡ್ ನಿಯಮ ಪಾಲಿಸಬೇಕು. ಮಕ್ಕಳನ್ನು ಸಂಪೂರ್ಣವಾಗಿ ಗುಣಮುಖರಾದ ಮೇಲೆ ಶಾಲೆಗಳಿಗೆ ಕಳುಹಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಶಾಲೆಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದ ಒಟ್ಟು ಆಕ್ಟಿವ್ ಕೇಸ್ 234 ಇದ್ದು, ಅದರಲ್ಲಿ ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 150ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಕೋವಿಡ್ ನಿಯಂತ್ರಣ ಜೊತೆಗೆ ಡೆಂಗ್ಯೂ ಕಾಪಾಡಿಕೊಳ್ಳುವುದು ಸವಾಲಾಗಿದೆ. ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ವರ್ಷಕ್ಕಿಂತ ಫಲಿತಾಂಶ ಕಡಿಮೆ ಬಂದಿದೆ. ಫಲಿತಾಂಶ ಕಡಿಮೆ ಬರುವುದಕ್ಕೆ ಶಿಕ್ಷಕರ ಕೊರತೆ, ಸಿಬ್ಬಂದಿ ಕೊರತೆ ಎನ್ನುವ ನೆಪ ಹೇಳಬೇಡಿ. ದಕ್ಷಿಣ ಕನ್ನಡ ಮತ್ತು ಇತರ ಜಿಲ್ಲೆಗಳಲ್ಲಿ ಮಾತ್ರ ಉತ್ತಮ ಫಲಿತಾಂಶ ಬರುತ್ತಿದೆ. ಡಿಡಿಪಿಐಗಳು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಡಿಸಿಪಿಐಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಶಿಕ್ಷಣ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಎಸ್ಎಸ್ಎಲ್ಸಿ ಫಲಿತಾಂಶ ವಿಚಾರವಾಗಿ ಮಹತ್ವದ ಚರ್ಚೆ ಮಾಡಿದ್ದಾರೆ. ಶಿಕ್ಷಕರು ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎನ್ನುವುದನ್ನು ಪರಿಶೀಲನೆ ನಡೆಸಬೇಕು. ಇಲ್ಲ ಸಲ್ಲದ ನೆಪ ಹೇಳಬೇಡಿ. ಶಿಕ್ಷಕರು ಮತ್ತು ಡಿಡಿಪಿಐಗಳು ಆಸಕ್ತಿಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಎಲ್ಲಾ ಕಡೆ ಬರುತ್ತದೆ ಎಂದು ಸೂಚಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಕಡಿಮೆ ಆಗದಂತೆ ಶಿಕ್ಷಕರು ಮತ್ತು ಅಧಿಕಾರಿಗಳು ಪೋಷಕರ ಜೊತೆ ಮಾತನಾಡಬೇಕು. ಡ್ರಾಪ್ಔಟ್ ತಡೆಯಲು ಏನೆಲ್ಲ ಸಾಧ್ಯವೋ ಎಲ್ಲವನ್ನೂ ಮಾಡಬೇಕು. ಡಿಡಿಪಿಐಗಳು, ಬಿಇಒಗಳು ಶಾಲೆಗಳಿಗೆ ಭೇಟಿ ನೀಡುತ್ತಾ ಇದ್ದಾರಾ ಎನ್ನುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಗಮನಿಸಬೇಕು. ಪ್ರತಿ ವರ್ಷ ಸರ್ಕಾರಿ ಶಾಲೆಗಳ ದಾಖಲಾತಿ ಪ್ರಮಾಣ ಕಡಿಮೆ ಆಗುತ್ತಿರುವುದು ಕೆಟ್ಟ ಬೆಳವಣಿಗೆ. ಸರ್ಕಾರ ಮೊಟ್ಟೆ, ಹಾಲು, ರಾಗಿ ಮಾಲ್ಟ್, ಸೂಪು, ಹಾಸ್ಟೆಲ್ ಸವಲತ್ತು ಎಲ್ಲಾ ಕೊಟ್ಟು ಮಕ್ಕಳ ದಾಖಲಾತಿ ಪ್ರಮಾಣ ಯಾಕೆ ಕಡಿಮೆ ಆಗ್ತಿದೆ? ನಿಮ್ಮ ಪ್ರಾಯೋಗಿಕ ಅನುಭವಗಳು ಏನು ಎಂದು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಲು ಅಗತ್ಯ ಕ್ರಮಕ್ಕೆ ಸಿಎಂ ಸೂಚಿಸಿದರು. ಎಸ್ಎಸ್ಎಲ್ಸಿಯಲ್ಲಿ 60%ಕ್ಕಿಂತ ಕಡಿಮೆ ಫಲಿತಾಂಶ ಪಡೆದಿರುವ ಜಿಲ್ಲೆಗಳ ಡಿಡಿಪಿಐಗಳಿಗೆ ನೋಟಿಸ್ ನೀಡಬೇಕು. ನೋಟಿಸ್ಗೆ ಕೊಟ್ಟ ಉತ್ತರ ಸಮರ್ಪಕ ಅನಿಸದಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಚನೆ ನೀಡಿದರು. ಪಾಕಿಸ್ತಾನದೊಂದಿಗಿನ ಘರ್ಷಣೆಯಲ್ಲಿ ಭಾರತ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಎಂದು ಭಾರತದ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಬ್ಲೂಮ್ಬರ್ಗ್ ಟಿವಿಗೆ ಪರೋಕ್ಷವಾಗಿ ತಿಳಿಸಿದ್ದಾರೆ. ಆದಾಗ್ಯೂ 6 ಭಾರತೀಯ ಯುದ್ಧ ವಿಮಾನಗಳನ್ನು ಒಡೆದು ಉರುಳಿಸಲಾಗಿದೆ ಎಂಬ ಪಾಕಿಸ್ತಾನದ ಹೇಳಿಕೆಯನ್ನು ಅವರು ನಿರಾಕರಿಸಿದ್ದಾರೆ.
ಸಂಘರ್ಷ ಎಂದಿಗೂ ಪರಮಾಣು ಯುದ್ಧದ ಹತ್ತಿರ ಬಂದಿಲ್ಲ ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪಾಕಿಸ್ತಾನದೊಂದಿಗಿನ ಮಾತುಕತೆ ಮಾರ್ಗಗಳು ಯಾವಾಗಲೂ ಮುಕ್ತವಾಗಿವೆ ಎಂದು ಅನಿಲ್ ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ಶನಿವಾರ ಬ್ಲೂಮ್ಬರ್ಗ್ ಟಿವಿ ಪತ್ರಕರ್ತೆಯೊಂದಿಗೆ ಮಾತನಾಡಿದ ಅನಿಲ್ ಚೌಹಾಣ್ 6 ಭಾರತೀಯ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಎಂಬ ಪಾಕಿಸ್ತಾನದ ಹೇಳಿಕೆಗಳನ್ನು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಿದ್ದಾರೆ. ಆದರೂ ಭಾರತ ಎಷ್ಟು ಜೆಟ್ಗಳನ್ನು ಕಳೆದುಕೊಂಡಿತು ಎಂಬ ಬಗ್ಗೆ ನಿರ್ದಿಷ್ಟ ಮಾಹಿತಿ ನೀಡಲು ಅವರು ನಿರಾಕರಿಸಿದ್ದಾರೆ. ಜೆಟ್ಗಳು ಯಾಕೆ ಪತನಗೊಂಡಿತು, ಯಾವ ತಪ್ಪುಗಳನ್ನು ಮಾಡಲಾಯಿತು, ಅವು ಮುಖ್ಯ, ಸಂಖ್ಯೆಗಳು ಮುಖ್ಯವಲ್ಲ ಎಂದು ಚೌಹಾಣ್ ಯುದ್ಧ ವಿಮಾನಗಳ ಬಗ್ಗೆ ಕೇಳಿದಾಗ ಹೇಳಿದ್ದಾರೆ. 1947ರಲ್ಲಿ ಪಾಕಿಸ್ತಾನ ನಮಗಿಂತ ಎಲ್ಲದರಲ್ಲೂ ಮುಂದಿತ್ತು, ಆದರೆ ಇಂದು ಎಂಬ ಪ್ರಶ್ನೆಯನ್ನು ಸೇನಾಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಮುಂದಿಟ್ಟರು. ಆಪರೇಷನ್ ಸಿಂಧೂರ್ನ ಕುರಿತಂತೆ ವಿಶ್ಲೇಷಣೆ ನಡೆಸುತ್ತಾ ನಿರ್ದಿಷ್ಟ ಸಮುದಾಯದ ವಿರುದ್ಧ ಪ್ರಚೋದನಕಾರಿ ಮಾತುಗಳನ್ನಾಡಿ ವಿಡಿಯೋ ಹಂಚಿಕೊಂಡಿದ್ದ ಕಾನೂನು ವಿದ್ಯಾರ್ಥಿಯನ್ನು ಪಶ್ಚಿಮ ಬಂಗಾಳದ ಪೊಲೀಸರು ಬಂಧಿಸಿದ್ದಾರೆ. ಸರ್ಮಿಷ್ಕಾ ಫನೋಲಿ ಎಂಬ ಈ ವಿದ್ಯಾರ್ಥಿಯನ್ನು ಚಂಡೀಗಢದ ಗುರುಗ್ರಾಮದಿಂದ ಬಂಧಿಸಿ ಪೊಲೀಸರು ಕೋಲ್ಕತ್ತಾಗೆ ಕೊಂಡೊಯ್ದಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದ ವಿಡಿಯೋ ವಿವಾದಕ್ಕೆ ಗುರಿಯಾಗುತ್ತಲೇ ಶರ್ಮಿಷ್ಠಾ ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ನಿರ್ದಿಷ್ಟ ಧರ್ಮೀಯರನ್ನು ಅವಮಾನಿಸುವಂತೆ ಮಾತಾಡಿರುವುದರಿಂದ ಆ ವಿಡಿಯೋ ಕೆಲವೇ ಕ್ಷಣಗಳಲ್ಲಿ ಭಾರೀ ವೀಕ್ಷಣೆಯನ್ನು ಪಡೆದು ವೈರಲ್ ಆಯಿತು. ಇದರ ಅನ್ವಯ ಆಕೆಯ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಬಂಧನದ ಭೀತಿಯಿಂದ ಈಕೆ ಮತ್ತು ಈಕೆಯ ಕುಟುಂಬ ತಲೆಮರೆಸಿಕೊಂಡಿತು. ವಿಡಿಯೋ ವಿವಾದವಾಗುತ್ತಲೇ ಎಕ್ಸ್ ಜಾಲತಾಣದಲ್ಲಿ ಶರ್ಮಿಷ್ಠಾ ಕ್ಷಮೆಯಾಚನೆಯನ್ನು ಮಾಡಿದ್ದರು. ಯಾರದೇ ಭಾವನೆಯನ್ನು ನೋಯಿಸೋದು ನನ್ನ ಉದ್ದೇಶವಾಗಿರಲಿಲ್ಲ, ಆದರೂ ಯಾರಿಗಾದರೂ ನೋವಾಗಿದ್ದರೆ ನಿಶ್ಚಿತವಾಗಿ ಕ್ಷಮೆಯಾಚಿಸುವೆ ಎಂದು ಶರ್ಮಿಷ್ಠಾ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು. ಲವ್ ಜಿಹಾದ್ ಕಾನೂನು ಎಂದೇ ಗುರುತಿಸಿಕೊಂಡಿರುವ ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆ ಅನ್ವಯ ಬಂಧಿತನಾಗಿದ್ದ ಮೊಹಮ್ಮದ್ ಸಾದಿಕ್ ಎಂಬ ವ್ಯಕ್ತಿಯನ್ನು 5 ವರ್ಷಗಳ ಬಳಿಕ ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. 2020ರಲ್ಲಿ ಈ ಕಾನೂನು ಜಾರಿಗೊಂಡ ಬಳಿಕ ಬಂಧಿತನಾಗಿದ್ದ ಮೊದಲ ವ್ಯಕ್ತಿ ಈ ಮೊಹಮ್ಮದ್ ಸಾದಿಕ್ ಆಗಿದ್ದರು. ಸಾದಿಕ್ ಬಂಧನದ ವೇಳೆ 16 ವರ್ಷದ ಯುವಕನಾಗಿದ್ದ. ಉತ್ತರಾಖಂಡದಲ್ಲಿ ದುಡಿಯುತ್ತಿದ್ದ ಈತ ಬಂಧನದ ಮೊದಲ ದಿನ ಉತ್ತರ ಪ್ರದೇಶದಲ್ಲಿರುವ ತನ್ನ ಮನೆಗೆ ಬಂದಿದ್ದ. 16 ವರ್ಷದ ದಲಿತ ಯುವತಿಯನ್ನು ಅಪಹರಿಸಿ ಮತಾಂತರಿಸಿ ಮದುವೆಯಾಗಿದ್ದಾನೆ ಎಂಬ ಆರೋಪವನ್ನು ಹೊರಿಸಲಾಗಿತ್ತು. ಬೆಳಗ್ಗೆ ಮನೆ ಹೊರಗಡೆ ಬಂದಾಗ ಗುಂಪು ಗುಡಿತು. ಅಲ್ಲಿ ಯುವತಿ ನಿಂತಿದ್ದಳು. ಆ ಗುಂಪು ಈತನ ಮೇಲೆ ಮುಗಿಬಿತ್ತು. ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿದ್ರು. ಈ ಬೆಳವಣಿಗೆಯ ಮರುದಿನ ಈತನ ಮನೆಯವರಿಗೆ ಗೊತ್ತಾಯಿತು. ಈತ ಈ ಯುವತಿಯೊಂದಿಗೆ ದಿನ ಮಾತಾಡ್ತಾ ಇದ್ದ, ಆದರೆ ತನ್ನ ಹೆಸರನ್ನ ಮರೆಸಿ ಸೋನು ಎಂದು ಹೇಳಿಕೊಂಡು ಹಿಂದುವಿನಂತೆ ನಟಿಸಿದ್ದ. ಹಾಗೆ ಇವನು ಅಪಹರಿಸಿದ್ದ. ಆದರೆ ಈತ ಮುಸ್ಲಿಂ ಎಂದು ಗೊತ್ತಾದ ಬಳಿಕ ಆಕೆ ಮನೆಗೆ ಮರಳಿದ್ದಳು ಎಂದೆಲ್ಲ ಎಫ್ಐಆರ್ನಲ್ಲಿ ದಾಖಲಿಸಲಾಗಿತ್ತು. ಈತನ ಮೇಲೆ ಹಲವು ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಲಾಗಿತ್ತು. ಎಲ್ಲವೂ ಜಾಮೀನು ರಹಿತ ಸೆಕ್ಷನ್ಗಳಾಗಿತ್ತು. ಈತ ಜೈಲಿಗೆ ಹೋಗಿ 6 ತಿಂಗಳ ಬಳಿಕ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದ. ಆದರೆ ಸ್ಥಳೀಯ ಸರ್ಪಂಚ್ ಈ ಪ್ರಕರಣವನ್ನು ರಾಜಕೀಯಗೊಳಿಸಿದ್ದಾರೆ ಎಂದು ಯುವತಿಯ ತಂದೆ ಹೇಳಿರುವುದನ್ನು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ವರದಿ ಮಾಡಿತ್ತು. 2021 ಏಪ್ರಿಲ್ನಲ್ಲಿ ತಾನು ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದನ್ನು ಪರಿಗಣಿಸಿ ಸರ್ಪಂಚ್ ಇದನ್ನು ರಾಜಕೀಕರಣಗೊಳಿಸಿದ್ದಾರೆ ಎಂದು ತಂದೆ ದೂರಿದ್ದರು. ನ್ಯಾಯಾಲಯ 76 ಬಾರಿ ವಿಚಾರಣೆ ನಡೆಸಿತ್ತು. 5 ವರ್ಷಗಳ ಕಾಲ ನಡೆದ ಈ ಪ್ರಕರಣ ಇದೀಗ ಕೊನೆಗೊಂಡಿದೆ. ಪ್ರಕರಣ ನಡೆಯುವಾಗ 16 ವರ್ಷದವನಾಗಿದ್ದ ಸಾದಿಕ್ಗೆ ಈಗ 21 ವರ್ಷ. ಲವ್ ಜಿಹಾದ್ ಕಾನೂನಿನ ಅಡಿಯಲ್ಲಿ 2020ರಿಂದ 24ರ ನಡುವೆ ಉತ್ತರ ಪ್ರದೇಶದಲ್ಲಿ 835 ಪ್ರಕರಣಗಳು ದಾಖಲಾಗಿದ್ದು 1682 ಮಂದಿಯನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ಆದರೆ ಶಿಕ್ಷೆ ಪ್ರಮಾಣ ಬಹಳ ಕಡಿಮೆ ಎಂದು ಹೇಳಲಾಗಿದೆ. ಹೆಚ್ಚಿನ ಪ್ರಕರಣಗಳು ಹಿಂದೂ ಸಂಘಟನೆಗಳ ಒತ್ತಡದಿಂದ ದಾಖಲಾಗುತ್ತಿದ್ದು ಅವುಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ ಎಂದು ಕೂಡ ಮಾಧ್ಯಮಗಳ ವರದಿ ತಿಳಿಸಿದೆ. ಅಮೆರಿಕದ ಕದನ ವಿರಾಮ ಪ್ರಸ್ತಾವನೆಯು ಜಾರಿಗೊಳಿಸಿದರೆ ಗಾಜಾದಲ್ಲಿ ಹತ್ಯಾಕಾಂಡ ಮತ್ತು ಹಸಿವು ಮುಂದುವರಿಯಬಹುದೇ ಹೊರತು ಇನ್ನಾವ ಲಾಭವೂ ಇಲ್ಲ ಎಂದು ಹಮಾಸ್ ಪೊಲಿಟಿಕಲ್ ಬ್ಯೂರೋ ಸದಸ್ಯ ಬಾಸಿಂ ನಯೀಮ್ ಹೇಳಿದ್ದಾರೆ. ತಾನು ಮುಂದಿಟ್ಟಿರುವ ತಾತ್ಕಾಲಿಕ ಕದನ ವಿರಾಮ ಪ್ರಸ್ತಾವನೆಯನ್ನು ಇಸ್ರೇಲ್ ಒಪ್ಪಿಕೊಂಡಿದೆ ಮತ್ತು ಹಮಾಸ್ನ ಪ್ರತಿಕ್ರಿಯೆಗಾಗಿ ಕಾಯಲಾಗುತ್ತಿದೆ ಎಂದು ಅಮೆರಿಕ ಹೇಳಿದೆ. ಯುದ್ಧವನ್ನು ಕೊನೆಗೊಳಿಸುವುದು ಸೇರಿದಂತೆ ಗಾಜಾದ ಜನರ ಬೇಡಿಕೆಗಳಲ್ಲಿ ಯಾವುದನ್ನು ಈ ಪ್ರಸ್ತಾವನೆಯಲ್ಲಿ ಪರಿಗಣಿಸಲಾಗಿಲ್ಲ ಎಂದು ಅವರು ಹೇಳಿದ್ದಾರೆ. ಆದರೂ ನಾವು ಈಗಲೇ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸುವುದಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಈ ಪ್ರಸ್ತಾವನೆಯನ್ನು ಪೂರ್ಣವಾಗಿ ಪರಿಶೀಲಿಸುತ್ತೇವೆ ಎಂದು ಕೂಡ ನಹೀಮ್ ಹೇಳಿದ್ದಾರೆ. ಪ್ರಸ್ತಾವನೆಯಲ್ಲಿರುವ ಅಂಶಗಳ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಇಲ್ಲವಾದರೂ ಗಾಜಾದ ಮೇಲಿನ ಆಕ್ರಮಣವನ್ನು ಇಸ್ರೇಲ್ ಪೂರ್ಣವಾಗಿ ನಿಲ್ಲಿಸಬೇಕು, ಗಾಜಾದಿಂದ ಸೈನ್ಯವನ್ನು ಸಂಪೂರ್ಣವಾಗಿ ಹಿಂಪಡೆದುಕೊಳ್ಳಬೇಕು ಮತ್ತು ಮಾನವೀಯ ನೆರವನ್ನು ಪುನರಾರಂಭಿಸಬೇಕು ಎಂಬ ಬಗ್ಗೆ ಈ ಪ್ರಸ್ತಾವನೆಯಲ್ಲಿ ಏನೇನೂ ಇಲ್ಲ ಎಂದು ಹಮಾಸ್ ವಕ್ತಾರ ಸಮೀರ್ ಸುಹರಿ ಅವರ ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. 60 ದಿನಗಳ ಕಾಲ ಕದನ ವಿರಾಮವನ್ನು ಏರ್ಪಡಿಸುವುದು ಮತ್ತು 28 ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವುದು ಈ ಪ್ರಸ್ತಾವನೆಯಲ್ಲಿದೆ. ಇದಕ್ಕೆ ಪ್ರತಿಯಾಗಿ 1236 ಫೆಲಿಸ್ತೀನಿ ಕೈದಿಗಳನ್ನು ಬಿಡುಗಡೆಗೊಳಿಸುವ ಪ್ರಸ್ತಾವನೆಯೂ ಈ ಹೊಸ ಆದೇಶದಲ್ಲಿ ಇದೆ. ಇದೇ ವೇಳೆ ಈ ಹೊಸ ಪ್ರಸ್ತಾವನೆಯನ್ನು ಅಂಗೀಕರಿಸುವ ಬಗ್ಗೆ ಇಸ್ರೇಲ್ ಯಾವುದೇ ಅಧಿಕೃತ ನಿರ್ಧಾರವನ್ನು ತಿಳಿಸಿಲ್ಲ. ಇದೇ ವೇಳೆ ಗಾಜಾಕ್ಕೆ ಮಾನವೀಯ ನೆರವು ಸಾಗಿಸಲು ಅನುಮತಿ ನೀಡದಿದ್ದರೆ ಇಸ್ರೇಲ್ನ ವಿರುದ್ಧ ನಿರ್ಬಂಧ ಹೇರುವುದಾಗಿ ಫ್ರಾನ್ಸ್ ಅಧ್ಯಕ್ಷ ಎಚ್ಚರಿಕೆ ನೀಡಿದ್ದಾರೆ. ಹಸಿವಿನಿಂದ ಕಂಗಾಲಾಗಿರುವಾಗ ಗಾಜಾ
ಗಾಜಾಕ್ಕೆ ಮಾನವೀಯ ನೆರವು ಪುನರಾರಂಭಿಸದಿದ್ದರೆ ಕಟು ನಿರ್ಬಂಧವನ್ನು ಹೇರುವೆ. ಫೆಲಸ್ತೀನಿಯರು ಹಸಿವಿನಿಂದ ಇರುವಾಗ ಅದನ್ನು ಕಣ್ಣುಮುಚ್ಚಿ ನೋಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ. ಹಜ್ಜಿಗೆ ಸಂಬಂಧಿಸಿ ಬಲಿ ನೀಡುವುದಕ್ಕೆ ಸೌದಿ ಅರೇಬಿಯಾ ಆನ್ಲೈನ್ ಸೌಕರ್ಯವನ್ನು ಒದಗಿಸಿದೆ. ಇಹ್ಸಾನ್ ಪ್ಲಾಟ್ಫಾರ್ಮ್ ಮೂಲಕ ಇಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇದಕ್ಕಾಗಿ ಈಗಲೇ ಆರ್ಡರ್ಗಳನ್ನು ಪಡೆಯಲು ಪ್ರಾರಂಭಿಸಲಾಗಿದೆ. ಹಜ್ಗೆ ಸಂಬಂಧಿಸಿ ಬಲಿಕರ್ಮ ಅತ್ಯಂತ ಪ್ರಾಮುಖ್ಯದಾಗಿದೆ. ಇದರ ನಿರ್ವಹಣೆಗೆಂದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಲಾಗಿದೆ. ಆರ್ಡರ್ ಅನ್ನು ಅನುಸರಿಸಿ ಬಲಿ ನೀಡುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಲಾಗುತ್ತದೆ. ಇಹ್ಸಾನ್ ಪ್ಲಾಟ್ಫಾರ್ಮ್ ಅನ್ನು ಲಾಗಿನ್ ಮಾಡಿ ಅದಾಹಿ ಪ್ರೋಗ್ರಾಂ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಲು ಸಾಧ್ಯವಿದೆ. ವಿವಿಧ ಇಸ್ಲಾಮಿ ಚಟುವಟಿಕೆಗಳಿಗಾಗಿ ಧನ ಸಹಾಯವನ್ನು ನೀಡುವುದಕ್ಕೆ ಸ್ಥಾಪಿಸಲಾದ ಅಧಿಕೃತ ಪ್ಲಾಟ್ಫಾರ್ಮ್ ಆಗಿ ಇಹ್ಸಾನ್ ಗುರುತಿಸಿಕೊಂಡಿದೆ. ಇದು ಇವತ್ತಿನ ಸುದ್ದಿ ಸಂಚೆ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.